ಇವತ್ತಿಗೂ ಭಾರತದಲ್ಲಿ ಕೆಲವು ಜನರಿಗೆ ಅನ್ಸುತ್ತೆ ಸೆರಗು ಅಥವಾ ಗುಂಗಟ್ ಭಾರತೀಯ ಸಂಸ್ಕೃತಿಯ ಭಾಗ ಎಂದು. ಆದ್ರೆ ಈ ತರ ಇಲ್ವೇ ಇಲ್ಲ. ಆದ್ರೆ ಈ ತಲೆ ಮುಸುಕಿನ ಹಿಂದೆ ಇರುವ ಸತ್ಯವನ್ನು ತಿಳಿದು ನೀವು ಬೆಚ್ಚಿ ಬೀಳ್ತೀರಾ. ನೀವು ಸಮಯದಲ್ಲಿ ಸ್ವಲ್ಪ ಹಿಂದೆ ಹೋದಾಗ ಪ್ರಾಚೀನ ಭಾರತದಲ್ಲಿ ಸೆರಗು ಹಾಕಿಕೊಳ್ಳುವ ಸಂಪ್ರದಾಯ ಇರ್ಲೇ ಇಲ್ಲ. ಬದಲಾಗಿ ಆ ಸಮಯದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗ್ತಾ ಇತ್ತು. ಮಹಿಳೆಯರಿಗೆ ಶಿಕ್ಷಣ, ಸ್ತ್ರೀ ಸಮಾನತೆ ಜೊತೆಗೆ ಫ್ರೀಡಂ ಕೂಡ ನೀಡಲಾಗ್ತಾ ಇತ್ತು. ಮತ್ತೆ ಆ ಸಮಯದಲ್ಲಿ ಅವರು ಧರಿಸಿರುವ ವಸ್ತ್ರ ಈ ತರ ಇರ್ತಾ ಇದ್ವು. ಇದರ ಸಾಕ್ಷಿ ನಮಗೆ ಕಲ್ಲಿನ ಮೇಲೆ ಕೆತ್ತಲಾದ ಶಿಲೆಗಳಿಂದ ಸಿಗುತ್ತೆ. ಆದ್ರೆ ಮಧ್ಯಕಾಲೀನ ಭಾರತದಲ್ಲಿ ಇದು ಪೂರ್ತಿ ಬದಲಾಯಿತು. ಯಾವಾಗ ಮುಸ್ಲಿಂ ದಾಳಿಕೋರರು ಹಿಜಾಬ್ ಮತ್ತೆ ಗೋಂಗಟ್ನ ಕಲ್ಚರ್ ತಮ್ಮ ಜೊತೆಗೆ ತಗೊಂಡು ಬಂದಿದ್ದರು. ಮತ್ತೆ 12ನೇ ಶತಮಾನದಲ್ಲಿ ದಾಳಿಗಳು ಹೆಚ್ಚಾದಾಗ ಹಿಂದೂ ಮಹಿಳೆಯರ ಅಪಹರಣ ಮತ್ತೆ ಲೈಂಗಿಕ ಶೋಷಣೆಗಳು ಜಾಸ್ತಿ ಆಗಲು ಪ್ರಾರಂಭ ಆದವು. ಇದರಿಂದ ಪಾರಾಗಲು ಮಹಿಳೆಯರು ಹಿಜಾಬ್, ಬುರ್ಕಾದಿಂದ ಇನ್ಸ್ಪಿರೇಷನ್ ತಗೊಂಡು ಗುಂಗಟ್ ಅಥವಾ ಸೆರಗು ಹಾಕಿಕೊಳ್ಳಲು ಪ್ರಾರಂಭ ಮಾಡಿದ್ರು. ಅದಕ್ಕೆ ಈ ಗುಂಗಟ್ನ ಸಂಪ್ರದಾಯ ಅತಿ ಹೆಚ್ಚು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ, ಸೌತ್ ಇಂಡಿಯಾದಲ್ಲಿ ಕಡಿಮೆ ಇದೆ. ಏಕೆಂದ್ರೆ ಇಲ್ಲಿ ಮೊಘಲ್ ಮತ್ತೆ ಮುಸ್ಲಿಂ ದಾಳಿಕೋರರ ಕಂಟ್ರೋಲ್ ಕಡಿಮೆ ಇತ್ತು. ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.